ನಮಸ್ತೆ ಸರ್. ನಾವು ಈಗಾಗಲೇ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದ್ದು. ಇಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಪ್ರೈಮರಿ ಶಿಕ್ಷಣಕ್ಕೆ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರಿ. ಬಟ್ ಆ ಸಂದರ್ಭದಲ್ಲಿ ನಮಗೇನು ಮಾಹಿತಿ ದೊರೆಯಿತು ಅಂತಂದ್ರೆ, ಈ ಒಂದು ಪೆಟ್ರೋಲ್ ಆಗ್ಲಿ ಅಥವಾ ಡೀಸೆಲ್ ಆಗ್ಲಿ ಅದನ್ನ ಇರದೆ ಸೋಲಾರ್, ಇಟ್ ಮೀನ್ಸ್ ಸೌರ ಶಕ್ತಿಯನ್ನ ಬಳಸಿಕೊಂಡು ಈ ಕಾರ್ ನಾವು ರನ್ ಮಾಡಬಹುದು, ಓಡಿಸಬಹುದು ಅನ್ನುವಂಥದ್ದು ಮಾಹಿತಿ ನಿಮ್ಮ ವಿದ್ಯಾರ್ಥಿಗಳು ನಮಗೆ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಅದನ್ನ ನೀವು ಯಾವ ರೀತಿಯಾಗಿ ಮಾಡಿದ್ರಿ ಅನ್ನುವಂಥದ್ದು ಮತ್ತು ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು ಮತ್ತು ಮುಂದಿರುವಂತ ಕೆಲವೊಂದು ಮಕ್ಕಳಿಗೆ ಅಥವಾ ಕೆಲವೊಂದು ಜನರಿಗೆ ಇದನ್ನೇ ಹೆವಿಯಾಗಿ ನಾವು ತಗೊಂಡು ಅಥವಾ ಹೆವಿ ಗಾಲ್ಸ್ ಫೀಲ್ಸ್ ಅಂತ ಆಗಿರ್ಬಹುದು ಅಥವಾ ಮೋಟರ್ಸ್ ಅಂತ ಇರಬಹುದು, ಮ್ಯಾಗಿಂದು ಸೋಲಾರ್ ಒಂದು ಗ್ರಾವಿಟೇಷನ್ ಮಾಡ್ಕೊಳ್ತಕ್ಕಂತ ಒಂದೇನಿದೆ ಅದನ್ನ ದೊಡ್ಡದು ಮಾಡ್ಕೊಂಡ್ರ ನಾವು ಕಾರು ಓಡಿಸಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದೆ ಅನ್ನುವಂಥದ್ದು. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ರೆಡಿ ಮಾಡಿದ್ರಿ? ಇದು ಓಡ್ತದೆ ಮೇಡಮ್, ಇದು ರನ್ ಆಗುತ್ತೆ ಇವಾಗ? ಎಸ್, ಅಂದ್ರೆ ಇದು ಇವಾಗ ಈ ಕಾರು ಓಡ್ತಕ್ಕಂಥದ್ದು ಬಿಸಿಲ್ ಸೆನ್ಸ್ ಆಗುತ್ತಲ್ರಿ, ಅವಾಗ ಕಾರ್ ಮೂವ್ ಆಗುತ್ತೆ. ಯಾಕಂದ್ರೆ ನಾವಲ್ಲಿ 5 ವೋಲ್ಟೇಜ್ ಸೋಲಾರ್ ಪ್ಯಾನೆಲ್ ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಅದ್ರ ತಕ್ಕಂಗೆ ಎಷ್ಟಂದ್ರೆ 5 ವೋಲ್ಟೇಜ್ ಡಿಸಿ ಮೋಟಾರ್ ನ ಯೂಸ್ ಮಾಡ್ಕೊಂಡಿವಿ. ಸೊ ಸಿಂಪಲಿ ನಾವು ಈ ಕಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿವಂದ್ರೆ 4 ವೀಲ್ಸ್ ತಗೊಂಡಿದೀವ್ರಿ, ಜೊತೆಗೆ ಒಂದು 5 ವೋಲ್ಟೇಜ್ ಸೋಲಾರ್ ಪ್ಯಾನೆಲ್ ನ ತಗೊಂಡಿದೀವಿ, ಒಂದು ಡಿಸಿ ಮೋಟಾರ್. ಇಷ್ಟೇ ಸರ್. ಮತ್ತೆ ಬೇಕಾದ್ರೆ ಸ್ವಲ್ಪ ಶೇಪ್ ಬರ್ಲಿ ಅಂತ ಕೆಲವೊಂದು ವುಡ್ ಪಾರ್ಟ್ಸ್ ಗಳನ್ನ ಮಾತ್ರ ತಗೊಂಡಿದೀವಿ. ಸೊ ಇಷ್ಟ್ರ ಮೇಲ್ಗಡೆ ಏನಂದ್ರೆ ಸೋಲಾರ್ ಪ್ಯಾನಲ್ ಏನ್ ಮಾಡ್ತದೆ ಅಂದ್ರೆ ಸೋಲಾರ್ ಎನರ್ಜಿನ ಅಬ್ಸಾರ್ಪ್ಷನ್ ಮಾಡ್ಕೊಂಡು ಸೊ ಅದ್ರ ಏನ್ ಮಾಡ್ತದೆ ಡೈರೆಕ್ಟ್ ಎನರ್ಜಿನ ಡಿಸಿ ಮೋಟಾರ್ ಕೊಡ್ತದೆ. ಸೊ ಡಿಸಿ ಮೋಟಾರ್ ಏನ್ ಮಾಡ್ತಂದ್ರೆ ಅದು ರೊಟೇಟ್ ಆಗಕ್ ಶುರು ಆಗುತ್ತೆ. ಸೊ ರೊಟೇಟ್ ಆಗಿದ ತಕ್ಷಣ ನಾ ಏನ್ ಮಾಡಿದೀನಿ, ಡಿಸಿ ಮೋಟಾರ್ ಇಂದ ಸೊ ವೀಲ್ಸ್ ಗೆ ಕನೆಕ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಟರ್ಬೈನ್ಸ್ ತರ. ಸೊ ಅದು ವೀಲ್ಸ್ ನ ಮೂವ್ ಮಾಡೋ ತರ ಮಾಡುತ್ತೆ. ಸೊ ಹಂಗಾಗಿ ಕಾರ್ ಮೂವ್ ಆಗುತ್ತೆ ಸರ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೋದು ಇದರಿಂದ ಅಂತಂದ್ರೆ, ನಾವು ಜಾಸ್ತಿ ಹೈ ವೋಲ್ಟೇಜ್ ಇರುವಂತ ಸೋಲಾರ್ ಪ್ಯಾನಲ್ ಗಳನ್ನ ಯೂಸ್ ಮಾಡ್ಕೊಂಡು ಸೊ ನಾವು ಕಾರ್ನ ಯಾವ ಕೆಪಾಸಿಟಿಯಲ್ಲಿ ಮಾಡ್ತಾ ಇದ್ವಿ ಅಂದ್ರೆ 4 ಮೆಂಬರ್ಸ್ ಇರುವಂತ ಕಾರ್ಸ್ ನ ಮಾಡ್ತಾ ಇದ್ವಿ ಅಥವಾ 7 ಸೀಟರ್ಸ್ ಯೂಸ್ ಮಾಡ್ತಿದ್ವಿ. ಸೊ ಆ ತರ ಪ್ಲಾನಿಂಗ್ ನೋಡ್ಕೊಂಡು ನಾವು ಡಿಸಿ ಮೋಟಾರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಸೋಲಾರ್ ಪ್ಯಾನಲ್ ಇಂದ ನಾವು ಕಾರ್ ಗಳನ್ನ ಮಾಡಬಹುದು ಸರ್. ಮ್ಯಾಮ್ ಅವ್ರ ಇದು ನಿಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟನೇ ತರಗತಿಯಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳು ಇದನ್ನ ಮಾಡಿದ್ರು? ಈ ಒಂದು 7ನೇ ತರಗತಿಯಲ್ಲಿ ಓದಂತ ಮಕ್ಕಳು ಮಾಡ್ಸಿದೀವ್ರಿ, ಅವ್ರ ಕಡೆಯಿಂದ ಮಾಡ್ಸಿದ್ದು. ಸೊ ಅವ್ರು ನಾನ್ ಪ್ಲಾನ್ ಕೊಟ್ಟೆ, ಸೊ ಅವ್ರ ಪ್ರಕಾರ ಅವ್ರು ಮಾಡಿದಾರೆ ಅಷ್ಟೇ. ಅಂದ್ರೆ ಹಿಂದೆ ನೀವು ಅದಕ್ಕೆ ಗೈಡರ್ ಆಗಿ ಆ ಮಕ್ಕಳಿಂದ ಮಾಡಿದ್ದೆಲ್ಲ ಮಕ್ಕಳೇ ಮಾಡಿದರು. ಬಟ್ ಜಸ್ಟ್ ನಾನು ಅವರಿಗೆ ಎಂತ ಸಜೆಷನ್ ಮಾಡ್ತಾ ಈ ತರ ಮಾಡ್ರಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ಮಾಡಿರೋದೆಲ್ಲ 7th ಸ್ಟ್ಯಾಂಡರ್ಡ್ ಮಕ್ಕಳು. ಅಂದ್ರೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈಗಾಗಲೇ ಈ ಒಂದು ಇಂಥ ಕಾರುಗಳನ್ನ ನಾವು ಇಂಜಿನಿಯರಿಂಗ್ ಆಗಿ ತೆಗೆದುಕೊಂಡಾಗ ಇಂಥ ಕಾರುಗಳನ್ನ ನಾವು ಸುಲಭವಾಗಿ ರೆಡಿ ಮಾಡಬಹುದು ಅನ್ನುವಂಥದ್ದು ಮಕ್ಕಳಿಗೆ ಈಗಾಗಲೇ ಮನವರಿಕೆ ಆಗ್ತಾ ಇದೆ. ಬಟ್ ಮೇಡಮ್ ಇದು ಮಾಡ್ಬೇಕು ಅಂತಂದ್ರೆ ಇದಕ್ಕೆ ತಗಲ್ತಕ್ಕಂತ ಅಲ್ಪ ಸ್ವಲ್ಪ ಖರ್ಚುಗಳು ಅಥವಾ ಬರ್ತವಲ್ಲ, ಅದನ್ನ ಯಾವ ರೀತಿಯಾಗಿ ಈ ನಮ್ಮ ಸಂಸ್ಥೆಯವರು ಅದನ್ನ ತಮಗೆ ಮಾಡಿದ್ದಾರೆ ಸರ್. ನಮಗೆ ಸೋಲಾರ್ ಪ್ಯಾನಲ್ ಬೇಕು ಅಂತ ಹೇಳಿದಾಗ ಅವ್ರು ಅದನ್ನ ಪ್ರೊವೈಡ್ ಮಾಡಿದಾರೆ. ಸೊ ಅದು ನಾವು 5 ವೋಲ್ಟೇಜ್ ತಗೊಳೋದ್ರಿಂದ ಅದೇನ್ ಬಹಳ ಅಮೌಂಟ್ ಇಲ್ಲ, ಒಂದ್ ಜಸ್ಟ್ 50 rupees ನಲ್ಲಿ ನಾವು ಅದನ್ನ ಪರ್ಚೇಸ್ ಮಾಡಿದೀವಿ. ಸೊ ಅದನ್ನು ಕೂಡ ನಮ್ಮ ಸಂಸ್ಥೆನೆ ಪ್ರೊವೈಡ್ ಮಾಡಿದ್ದು. ನಾವು ಜಸ್ಟ್ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಅವರೇ ನಾವ್ ಏನೇನ್ ಬೇಕು ಅಂತ ಬರೆದು ಕೊಟ್ರೆ ಸೊ ಅವ್ರು ನಮ್ಗೆ ತಗೊಂಡ್ಬಂದು ಪ್ರೊವೈಡ್ ಮಾಡ್ತಾರೆ ಅಷ್ಟೇ. ಅದರಿಂದ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ. ಅಂದ್ರೆ ಗುರುಬಸವ ಶಿಕ್ಷಣ ಸಂಸ್ಥೆಯವರು ಯಾವುದೇ ಒಂದು ಮಗು ಇವತ್ತು ಇಂಜಿನಿಯರಿಂಗ್ ಆಗಿ ಇವತ್ತು ಒಂದು ಕಾರ್ ಇರಬಹುದು ಅಥವಾ ಒಂದು ಟ್ರ್ಯಾಕ್ಟರ್ಸ್ ಇರಬಹುದು, ಇಂಥವ್ ಏನಾದ್ರು ರೆಡಿ ಮಾಡ್ತೀವಿ ಅಂತಂದ್ರೆ ಆ ಸಂಸ್ಥೆಯ ವತಿಯಿಂದ ಅದಕ್ಕೆ ತಗಲುವಂತ ಖರ್ಚುಗಳನ್ನ ಕೊಟ್ಟು ಮಕ್ಕಳಿಂದ ರೆಡಿ ಮಾಡಿಸ್ತಾ ಇದ್ದಾರೆ. ಅವ್ರದ್ದು ಪ್ಲಾನಿಂಗ್ ಏನಿದೆ ಅಂದ್ರೆ ಮಕ್ಕಳು ಜಸ್ಟ್ ಏನಂದ್ರೆ ಬರೀ ಪುಸ್ತಕವಾಗಿ ಬೆಳಿಬಾರ್ದು, ಸೊ ಆಕ್ಟಿವಿಟಿಯಲ್ಲಿ ಸೊ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯಲ್ಲ ಆ ಆಕ್ಟಿವಿಟಿ ಬೇಸ್ ಮೇಲೆ ಮಕ್ಕಳು ಬೆಳಿಲಿ ಅನ್ನೋ ಆ ಕಾನ್ಸೆಪ್ಟ್ ಮೇಲ್ಗಡೆ ಕ್ರಿಯೇಟಿವಿಟಿ ಮೈಂಡ್ ಬೆಳಿಲಿ ಮಕ್ಕಳಿಗೆ. ಸೊ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಅದ್ ಬೇಸ್ ಮೇಲ್ಗಡೆ ಅವ್ರು ಏನ್ ಮಾಡ್ತಿದಾರೆ ಟೀಚ್ ಮಾಡ್ರಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ಮ್ಯಾನೇಜ್ಮೆಂಟ್ ಯಾವಾಗಲೂ. ಮೇಡಮ್ ಅವ್ರು ಸರಿ, ಇವ್ರು ಯಾರು ಪರಿಚಯ ಆಗ್ಲಿಲ್ಲ ನನಗೆ. ಇವರು ನಮ್ಮ ಹೈಸ್ಕೂಲ್ಗೆ ಸೈನ್ಸ್ ಟೀಚರ್ ಅದಾರ್ರಿ. ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೈನ್ಸ್. ಸೊ ಅವರು ನಮ್ಮ ಹೆಡ್ ಮಾಸ್ಟರ್ ಅದಾರ್ರಿ ಹೈಸ್ಕೂಲ್. ಅವ್ರ ಹೆಸರು ಜಯ ಪಾಟೀಲ್ ಮೇಡಮ್ ಅಂತ. ಪಾಟೀಲ್ ಮೇಡಮ್ ಅಂತ. ಇವ್ರು ಯಾರು ಗೊತ್ತಿರ್ಲಿಲ್ಲ? ಇವರು ನಮ್ಮ ಹೈಸ್ಕೂಲ್ ಅಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ವರ್ಕ್ ಮಾಡ್ತಿದಾರ್ರಿ. ಅಂದ್ರೆ ಈಗ ಈ ಕಾರು ನಿಮ್ಮೆಲ್ಲರೂ ನಿಮ್ಮ ಒಂದು ಸಂಸ್ಥೆಯಲ್ಲಿ ಈಗ ಒಂದು ನೆರಳಲ್ಲಿ ಕಾರು ನಿಂತಿದೆ. ಬಟ್ ಅದನ್ನೇ ಸ್ವಲ್ಪ ನಾವು ಬಿಸಿಲಿಗೆ ತಗೊಂಡು ಹೋದ್ರೆ ಮತ್ತೆ ರನ್ ಆಗಬಹುದಾ? ಹಾಗಾದ್ರೆ ಟ್ರೈ ಮಾಡಿ ಮೇಡಮ್, ನೋಡೋಣ. ಸರ್ ಅದಕ್ಕೆ ಸೆನ್ಸ್ ಆಯ್ತು ಇವಾಗ ಸೋಲಾರು ನೆಲ್ ಬತ್ತು ಅಂದ್ರೆ ನಿಂತ್ಕೋತದೆ ಸರ್ ಅಂತ ಸ್ವಲ್ಪ ಅದಕ್ಕೆ. ಎಸ್ ಮೇಡಮ್, ಹಾಗಾದ್ರೆ ಇದರ ಬಗ್ಗೆ ಮಾಹಿತಿ ನಮ್ಮ ವೀಕ್ಷಕರಿಗೆ ನಾವು ಒದಗಿಸಿಕೊಡ್ಬೇಕಾಗತ್ತೆ.
ದಯವಿಟ್ಟು ಈ ಒಂದು ಕಾರದ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಸಂದರ್ಶನವನ್ನು ತೆಗೆದುಕೊಳ್ತೀನಿ. ದಯವಿಟ್ಟು ಆಸೀನರಾಗ್ತೀರಾ ಇಲ್ಲಿ ಸರ್? ಬನ್ನಿ. ಇದು ಕಾರ್ ಈಗಾಗಲೇ ನೀವು ಸೋಲಾರ್ ಮ್ಯಾಗ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರಿ. ಬಟ್ ಇದನ್ನ ಯಾವ ರೀತಿಯಾಗಿ ರೆಡಿ ಮಾಡಿದ್ರಿ? ಆ ಪಾರ್ಟ್ಸ್ ಗಳನ್ನ ಕಡಿಮೆ ಮಾಡಿ ತೋರಿಸಬಹುದಾ ಅದಕ್ಕೆ? ಎಸ್ ಮೇಡಮ್, ಒಂದ್ ಸ್ವಲ್ಪ ಟ್ರೈ ಮಾಡಿ. ಪಾರ್ಟ್ಸ್ ಗಳನ್ನ ತೆಗೆದ್ಬಿಟ್ಟು ತೋರ್ಸಕ್ಕಂತಾನೆ ನಾನು ಜಸ್ಟ್ ಏನ್ ಮಾಡಿದೀನಿ, ರಬ್ಬರ್ ಬ್ಯಾಂಡ್ಸ್ ನ ಯೂಸ್ ಮಾಡಿದೀನಿ. ಸೊ ನಾನು ಜಸ್ಟ್ ಇದನ್ನ ರಿಮೂವ್ ಮಾಡಿದ್ರೆ, ಪ್ಲೀಸ್ ಮೇಡಮ್, ನಮ್ಮ ವೀಕ್ಷಕರು ನೋಡ್ತಾ ಇದಾರೆ, ಅವ್ರ ಕಡೆ ಅದನ್ನ ಒಂದ್ ಸ್ವಲ್ಪ ತೋರಿಸ್ಬೇಕು ಸರ್. ಇದು ಈಗ ಟರ್ನ್ ಆಗ್ತಾನೆ ಇದೆ, ಇದು ವೀಲು. ಜಸ್ಟ್ ಇದು ಸೋಲಾರ್ ರಬ್ಬರ್ ಬ್ಯಾಂಡ್ಸ್ ನ ಯೂಸ್ ಮಾಡಿದ್ರೆ ವೀಲಿ ಅಂತ ಪಾರ್ಟ್ಸ್ ನ ರಿಮೂವ್ ಮಾಡಿದ್ವಿ ಸರ್. ಅದರದ್ದು ಹಾಗೆ ಪಾರ್ಟ್ಸ್ ಕಡೆ ಮಾಡೋದ್ರ ಜೊತೆಗೆ ಸ್ವಲ್ಪ ಅದರ ಬಗ್ಗೆ ವಿವರಣೆ, ಎಕ್ಸ್ಪ್ಲನೇಷನ್ ಅಂತ ಹೇಳ್ತೀನಿ. 5 ವೋಲ್ಟೇಜ್ ಸೋಲಾರ್ ಪ್ಯಾನೆಲ್ ನ ತಗೊಂಡಿದ್ದೀನಿ. ಎಸ್ ಮೇಡಮ್, ಲವ್ಲಿ. ಏನ್ ಮಾಡ್ಕೊಂಡ್ರಿ ಫಸ್ಟ್ ಆಗಿ ನೀವು? ತಾವು ಏನಿಲ್ಲ, ಇದು 5 ವೋಲ್ಟೇಜ್ ಸೋಲಾರ್ ಪ್ಯಾನೆಲ್ ಇದೆ ರೀ. ಸೊ ಈ ಸೋಲಾರ್ ಪ್ಯಾನೆಲ್ ನ ಏನ್ ಮಾಡಿದೀನಿ ಅಂದ್ರೆ ಡಿಸಿ ಮೋಟಾರ್ ಗೆ ಇಲ್ಲಿ ಕನೆಕ್ಷನ್ ಇದೆ ನೋಡಿ ಸರ್. ಈ ಡಿಸಿ ಮೋಟಾರ್ ಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ 5 ವೋಲ್ಟೇಜ್ ಡಿಸಿ ಮೋಟಾರ್ ಇದೆ ಸರ್. ಜಸ್ಟ್ ಡಿಸಿ ಮೋಟಾರ್ ನ ಯೂಸ್ ಮಾಡ್ಕೊಂಡಿದೀನಿ. ಇದು ಡೈರೆಕ್ಟ್ ಕನೆಕ್ಷನ್ ಇದೆ ಸರ್. ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಅದನ್ನ ಕಾಣಿಸ್ಬೇಕು, ಯಾಕಂದ್ರೆ ಅವರು ನೋಡ್ತಾ ಇದಾರೆ ಏನ್ ಮಾಡಿದ್ರೆ ಇವರು ಅಂತಕ್ಕಂಥದ್ದು. ಎಸ್, ಸ್ವಲ್ಪ ಮುಂದ್ಗಡೆ ಬನ್ನಿ ಮೇಡಮ್, ನಡೀತಾ ಇದೆ. ಎಸ್, ಕುಂತ್ಕೊಂಡು ಪ್ರತಿಯೊಂದು ಪಾರ್ಟ್ಸ್ ಗಳನ್ನ ನಮ್ಮ ವೀಕ್ಷಕರಿಗಾಗಿ ಅದನ್ನ ಅವಲೋಕನೆ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕು ಪ್ರಥಮವಾಗಿ. ಸರ್ ನಲ್ಲಿ ಏನ್ ಮಾಡಿಲ್ಲ, ಇದನ್ನ ಪಾರ್ಟ್ಸ್ ಬಿಚ್ತೀನಿ ನಾನೀಗ. ಎಸ್, ಎಸ್ ಮೇಡಮ್, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇದು ಏನು ಮೇಡಮ್? ಇದು ಯಾಕಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ಜನರಿಗೆ ಗೊತ್ತಿರಲ್ಲ. ಸೋಲಾರ್ ಪ್ಯಾನಲ್ ಅಂತ ಸರ್, ಸೋಲಾರ್ ಪ್ಯಾನಲ್ ಅಂತ 5 ವೋಲ್ಟೇಜ್ ಇದೆ ರೀ. ಸೊ ಇದ್ರ ತಕ್ಕಂಗೆ ಇದು ಎಷ್ಟು ವೋಲ್ಟೇಜ್ ತಗೋತೀವಲ್ಲ ಅದ್ರ ತಕ್ಕಂಗೆ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ 5 ವೋಲ್ಟೇಜ್ ಡಿಸಿ ಮೋಟಾರ್ ನ ತಗೋತಾ ಇದ್ದೇನೆ ನಾನು ಅಷ್ಟೇ. ಸೊ ಡಿಸಿ ಮೋಟಾರ್ ಕೂಡ ಅಂದ್ರೆ ಅರ್ಥ ಇದು 5 ವೋಲ್ಟೇಜ್ ಇವತ್ತು ಸೋಲಾರ್ ಪ್ಯಾನಲ್ ಇದೆ, ಬಟ್ 5 ವೋಲ್ಟೇಜ್ ಡಿಸಿ ಮೋಟರ್ ಇದೆ. ಬಟ್ ಇದು ಇದ್ದಷ್ಟೇ ಅದರ ಮೋಟರ್ ಕೆಪಾಸಿಟಿ ಇರಬಹುದಾ ಅಥವಾ ಹೆಚ್ಚು ಕಡಿಮೆ ಆಗ್ಬೋದ್ರಿ? ಹೆಚ್ಚು ಕಡಿಮೆ ಆಗ್ಬೋದು. ಈಗ ಸೋಲಾರ್ ಪ್ಯಾನಲ್ ನ ಜಾಸ್ತಿ ಹೈ ವೋಲ್ಟೇಜ್ ಏನಾದ್ರು ತಗೊಂಡ್ರೆ ನಾವ್ ಏನ್ ಮಾಡ್ಬೋದು, ಇದ್ರ ಎಕ್ಸಸ್ ಅಮೌಂಟ್ ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಬೇರೆ ಎನರ್ಜಿ ಅಂದ್ರೆ ಬ್ಯಾಟ್ರಿ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಸೋಲಾರ್ ಸೆಲ್ ಗಳನ್ನಾಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು ಮುಂದಿನ ದಿನಮಾನಗಳಲ್ಲಿ. ಸೊ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಅದನ್ನ ಅಲ್ಟರ್ನೇಟ್ ಮಾಡ್ಬೇಕು ಅನ್ನೋದು. ಸೊ ಇವಾಗ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಾನು 5 ವೋಲ್ಟೇಜ್ ಸೋಲಾರ್ ಪ್ಯಾನಲ್ ತಗೊಂಡ್ರೆ 5 ವೋಲ್ಟೇಜ್ ಡಿಸಿ ಮೋಟರ್ ತಗೊಂಡಿರೋದು. ಸೊ ನೆಕ್ಸ್ಟ್ ನಾನ್ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಎಕ್ಸಸ್ ಈ ಹೈ ವೋಲ್ಟೇಜ್ ಏನಾದ್ರು ನಾವು ತಗೊಂಡ್ರೆ ಸೊ ಎಕ್ಸಸ್ ಅಮೌಂಟ್ ನ ಬ್ಯಾಟ್ರಿ ಆಗಿ ಸ್ಟೋರ್ ಮಾಡ್ಕೋಬಹುದಾ ಅನ್ನೋ ಪವರ್ ನ ಬೇರೆ ಕಡೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ಜನರೇಟ್ ಮಾಡ್ಕೊಂಡು ನಾನು ನೈಟ್ ಟೈಮ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಥಾಟ್ ಇದೆ ನೆಕ್ಸ್ಟ್. ಸೊ ಅದನ್ನ ಕೂಡ ನಾನು ಮಾಡ್ಬೇಕನ್ನೋದಿದೆ. ನೀವು ಇದನ್ನ ಬಿಸಿಲಲ್ಲಿ ಮಾತ್ರ ಓಡ್ತಿದೆ ಅಂತ ಹೇಳಿದ್ರಿ, ಬಟ್ ಅದನ್ನೇ ಇವಾಗ ಒಂದು ನಾವು ಇದೇ ರೀತಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಗಳನ್ನ ಮುಂದಿನ ದಿನಮಾನಗಳಲ್ಲಿ ತಯಾರು ಮಾಡ್ಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಅನ್ನ ಹಾಕೊಂಡಿದ್ದೀವಿ. ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು ಒಬ್ರು ಸೋಲಾರ್ ಟ್ರ್ಯಾಕ್ಟರ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೋಲಾರ್ ಕಾರ್ ಅಂತ ಒಬ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ರು ಸೋಲಾರ್ ಕುಕ್ಕರ್. ಹೈಸ್ಕೂಲ್ ವಿದ್ಯಾರ್ಥಿಗಳು ನಮ್ಮ ಪ್ರೈಮರಿ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ದೊಡ್ಡ ಅವರು ಮಟ್ಟದಲ್ಲಿ ಮಾಡ್ತಾರೆ. ಸೋಲಾರ್ ಟ್ರ್ಯಾಕ್ಟರ್ ಅನ್ನುವಂಥದ್ದು, ಜೊತೆಗೆ ಸೋಲಾರ್ ಕಾರ್ ಅನ್ನುವಂಥದ್ದು, ಜೊತೆಗೆ ಸೋಲಾರ್ ಕುಕ್ಕರ್ ಅನ್ನುವಂಥದ್ದು ಮಾಡ್ಬೇಕು ಅಂತ ಈಗಾಗ್ಲೇ ಅದ್ರದ್ದು ಏನಾದ್ರು ಪ್ರೀ ಪ್ಲಾನ್ ಗಳನ್ನ ಹಾಕೊಂಡಿದ್ರಿ ಮೇಡಮ್? ಈಗೆಲ್ಲ ಪ್ರೀ ಪ್ಲಾನ್ ಹಾಕೊಂಡು ನಾವು ಸಮ್ಮರ್ ವೆಕೇಶನ್ ಒಳಗ ಅದರ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಕಾರ್ ಏನದಲ್ಲ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಂದಾಜು ಅದರ ಕೆಪಾಸಿಟಿ ನಮ್ಮ ಒಂದು ಸ್ಪೆಷಾಲಿಟಿ ನಮ್ಮ ಪ್ರಾಜೆಕ್ಟ್ ಏನಪ್ಪಾ ಅಂತಂದ್ರೆ 55 kg ಅಷ್ಟು ತೂಕವನ್ನ ತಗೊಂಡ್ ಮುಂದ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ಒಂದು ಕೆಪಾಸಿಟಿ ಇರುವಂತಹ ವೆಹಿಕಲ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಸೋಲಾರ್ ಅಂದ್ರೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನುವಂಥದ್ದು ನಿಲ್ಲಿಸಿ ಸೋಲಾರ್ ಅನ್ನುವಂಥದ್ದು ಬಳಸಿಕೊಂಡ ಇವತ್ತು ನೀವು ಟ್ರೈ ಮಾಡ್ತಕ್ಕಂಥದ್ದು ಹೈಸ್ಕೂಲ್ ವತಿಯಿಂದ ಒಂದು 55 kgಗಿಂತ ಅಬೌವ್ ವೇಟ್ ಇರುವಂತದ್ದು, ವಜನ್ ಇರುವಂತದ್ದು ನಾವು ಸುಲಭವಾಗಿ ತಗೊಂಡು ಹೋಗಬಹುದು ಅನ್ನುವಂತ ಒಂದು
ಯಂತ್ರಗಳನ್ನ ಇವತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ರೆಡಿ ಮಾಡ್ತಾ ಇದ್ರಿ ಮೇಡಮ್? ನಮ್ಮ ಈ ಸೋಲಾರ್ ಪ್ರಾಜೆಕ್ಟ್ ನ ಉದ್ದೇಶ ಏನಪ್ಪಾ ಅಂತಂದ್ರ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಸೇವ್ ಮಾಡ್ಬೇಕು ಮತ್ತು ಈ ಫ್ರೀ ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡ್ಕೋಬೇಕು ಅನ್ನೋದೊಂದು ಉದ್ದೇಶ. ಇದರಿಂದ ಎನ್ವಿರಾನ್ಮೆಂಟ್ ಅನ್ನ ನಾವು ಯಾವ್ದೇ ರೀತಿಯಾದಂತ ಹಾರ್ಮ್ ಮಾಡ್ಲಾರ್ದೆ ಈ ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶ. ಮೇಡಮ್ ಅದು ಕನಿಷ್ಠ ಎಷ್ಟು ದಿನಗಳಲ್ಲಿ ಹೊರಗೆ ತರಬಹುದು ಆ ಒಂದು ವಿಚಾರಗಳನ್ನ ತಾವು ಹಾಕೊಂಡು? ನಾವು ಈಗ ಒಂದು 20 days ಒಳಗಡೆ ನಾವು ಮುಗಿಸ್ತೇವ್ರಿ. ನಮ್ಮ ಒಂದು ಪ್ರಾಜೆಕ್ಟ್ ಏನಲ್ಲ ಕಂಪ್ಲೀಟ್ ಮಾಡ್ಬಿಡ್ತೇವೆ. ಅಂದ್ರೆ 3 ಇವತ್ತು ಟ್ರ್ಯಾಕ್ಟರ್ ಆಗಿರಬಹುದು, 3 ಪ್ರಾಜೆಕ್ಟ್ ಆನಂತರ ಸೋಲಾರ್ ಕುಕ್ಕರ್, ಈ 3 ಪ್ರಾಜೆಕ್ಟ್ ಗಳು 20 days ಒಳಗೆ ಕಂಪ್ಲೀಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ತಾ ಅದನ್ನ ಮತ್ತೆ ನಿಮ್ಮ ಇದೇ ಚಾನಲ್ ಅಲ್ಲಿ ನಾವು ಅದನ್ನ ಪ್ರಸಾರವನ್ನ ಮಾಡ್ತೀವಿ. ಮೇಡಮ್ ಈ ಒಂದು ರೆಡಿ ಮಾಡ್ಬೇಕು ಅಂದ್ರ ವಿದ್ಯಾರ್ಥಿಗಳು ಈಗ ತಮ್ಮ ಹತ್ರ ಇರಬಹುದಲ್ಲ, ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಅದಾರ ನಿಮ್ ಕಡೆ ಇವಾಗ? ನಾವು ಯಾಕಂದ್ರೆ ಪ್ರೇಕ್ಷಕರು ಯಾವ ವಿದ್ಯಾರ್ಥಿಗಳು ಮಾಡ್ತಾರ ಅನ್ನುವಂಥದ್ದು ಅವರಲ್ಲಿ ಅವಲೋಕನ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಕರೆಸಬಹುದಾ ಮೇಡಮ್ ತಾವು? ನಾವು ಅಲ್ಲಿವರೆಗೆ ಇಂಗ್ಲಿಷ್ ಶಿಕ್ಷಕರು ಮತ್ತು ನಮ್ಮ ಹೆಡ್ ಮಾಸ್ಟರ್ ಜೊತೆ ಸ್ವಲ್ಪ ಸಂಭಾಷಣೆಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಇದ್ರಿ ಕೆಲವೊಂದು ಆ ಮಟೀರಿಯಲ್ಸ್ ಗಳನ್ನ ತಗೋಬೇಕು ಅಥವಾ ಖರೀದಿ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಇಂಗ್ಲಿಷ್ ನಲ್ಲಿ ವರ್ಡ್ಗಳಿರ್ತವೆ. ಯಾಕಂದ್ರೆ ನಮ್ಮದು ಗ್ರಾಮೀಣ ಪ್ರದೇಶ, ಇಂಗ್ಲಿಷ್ ನಲ್ಲಿ ಇರುವಂತಹ ವರ್ಡ್ಸ್ ಗಳು ಇರ್ತಾವ. ಅದನ್ನ ಯಾವ ರೀತಿ ಬರೀಬೇಕು, ಯಾವ ರೀತಿ ಅದಕ್ಕೆ ಏನಂತಾರ ಅನ್ನೋದು ಸ್ಪೆಷಲ್ ಆಗಿ ನಮ್ಮ ಭಾಗದಲ್ಲಿ ಇರುವಂತಹ ಜನರಿಗೆ ಗೊತ್ತಿಲ್ಲ. ಮಕ್ಕಳಿಗೆ ಅದ್ರ ಬಗ್ಗೆ ಅದನ್ನ ತಾವೇನಾದ್ರೂ ಹೆಲ್ಪ್ ಮಾಡ್ತಾ ಇದ್ರಿ? ಅವಶ್ಯ 100%. ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇರುತ್ತೆ, ಆ ವರ್ಡ್ಸ್ ಕೇಳಿರ್ತಾರೆ, ಸೈನ್ಸ್ ಆಗ್ಲಿ ಅಥವಾ ಬೇರೆ ಮತ್ತೊಂದಾಗ್ಲಿ, ಆ ವರ್ಡ್ಸ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ ಸರ್. ಮತ್ತೆ ಇನ್ನೊಂದು ಈ ವಿಷಯ ನೋಡಿದಾಗ ನಮ್ಮ ಶಿಕ್ಷಕರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕನ್ಸ್ಯೂಮ್ ಮಾಡಿ ಸಾಕಷ್ಟು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ. ಅದರ ಬದಲಾಗಿ ಪರಿಸರದಲ್ಲಿ ನಮ್ಗೆ ಏನು ಫ್ರೀ ಆಗಿ ಸಿಗುತ್ತೆ ನೈಸರ್ಗಿಕವಾಗಿ ನ್ಯಾಚುರಲಿ, ಅದನ್ನ ಯೂಸ್ ಮಾಡ್ಕೊಂಡು ಪರಿಸರಕ್ಕೆ ಅನುಕೂಲ ಆಗುವಂತೆ, ಸಮಾಜಕ್ಕೆ ಅನುಕೂಲ ಆಗುವಂತೆ ಈ ವಿಚಾರಗಳ ಕಾನ್ಸೆಪ್ಟ್ ಅನ್ನು ಮಕ್ಕಳು ಯಾಕಂದ್ರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳಂತ ಹೇಳ್ತೀವಿ. ಇವರು ಮುಂದಿನ ಸೈಂಟಿಸ್ಟ್ ಆಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಂಥ ಒಂದು ಕಾನ್ಸೆಪ್ಟ್ ಗಳನ್ನ, ಪರಿಸರಕ್ಕೆ ಒಳ್ಳೆ ಆಗುವಂತ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಕುಡಿಯೋ ಕೊಡೋದ್ರಲ್ಲಿ ಬಹಳ ಉತ್ತಮ ಅನಿಸ್ತದೆ. ಅಂತದ್ರಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಇಂಥ ಒಂದು ಪ್ರಾಜೆಕ್ಟ್ ವರ್ಕ್ ಗಳನ್ನ ಮಾಡ್ಲಿಕ್ಕೆ ಎಕನಾಮಿಕ್ಲಿ ಆಗ್ಲಿ, ಗೈಡ್ ಆಗ್ಲಿ, ಮತ್ತೊಂದಾಗ್ಲಿ, ಮಗುಂದಾಗ್ಲಿ, ಇದು ನೋಡ್ತಾ ಇದ್ದಾಗ ಬಹಳ ನಮಗೆ ಒಂಥರ ಖುಷಿ ಅನ್ಸುತ್ತೆ ಸರ್. ಸರಿ ಸರ್, ಇಷ್ಟೆಲ್ಲ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಅಂದ್ರೆ ಪ್ರತಿ ಒಂದು ವರ್ಷಕ್ಕಾಗ್ಲಿ, 6 ತಿಂಗಳಿಗಾಗ್ಲಿ, ತಿಂಗಳಿಗೊಂದಾಗ್ಲಿ ಒಂದು ಏನಾದರೂ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡ್ಯಾಳ ಗ್ರಾಮದಲ್ಲಿ ಏನಿದೆ ಇಲ್ಲ, ಆ ಸಂಸ್ಥೆಯಿಂದ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಅಧ್ಯಕ್ಷರದು ಮತ್ತು ಇರುವಂತಹ ಒಂದು ಶಿಕ್ಷಕರ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಎಸ್, ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಈ ಒಂದು ಮಾಹಿತಿಯನ್ನ ಪಡ್ಕೊಂಡಿದೀವಿ. ಅದೇ ರೀತಿಯಾಗಿ ಇವಾಗ ಈ ಒಂದು ಗುರುಬಸವ ಶಿಕ್ಷಣ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಮಾತೆಯಾದ ಜಯಮಾಲಾ ಪಿ ಪಾಟೀಲ್ ಮೇಡಮ್ ಅವರನ್ನ ಸ್ವಲ್ಪ ತಾವು ಕರೀಬಹುದಾ ಮೇಡಮ್? ಇಲ್ಲೇ ಬಂದ್ರಿ ಈಗಾಗ್ಲೇ ಅವ್ರ ಜೊತೆಗೂ ತಾವು ಸ್ವಲ್ಪ ನಾವು ಇವಾಗ ಸಂಭಾಷಣೆಯನ್ನು ಒತ್ತದ್ದು ಮಾಡ್ಕೊಳ್ತೀವಿ. ಈ ಒಂದು ಇಷ್ಟೆಲ್ಲ ವಸ್ತುಗಳ ರೆಡಿ ಆಗ್ಬೇಕು ಅಂದ್ರ ಕಷ್ಟದ ಕೆಲಸ. ಇವತ್ತು ಸಿಲೆಬಸ್ ರನ್ ಆಗ್ಬೇಕು, ಅದರ ಜೊತೆಗೆ ಪಾಠ ಮುಗಿಬೇಕು, ಬೋರ್ಡ್ ಎಕ್ಸಾಮ್ ಇರುತ್ತೆ. ಆ ಬೋರ್ಡ್ ಎಕ್ಸಾಮ್ ಇರುವಂತ ಸಂದರ್ಭದಲ್ಲಿ ಮಕ್ಕಳನ್ನ ರೆಡಿ ಮಾಡ್ಬೇಕು. ಬಟ್ ಇವಾಗ ಈ ಪ್ರಾಜೆಕ್ಟ್ ರೆಡಿ ಆಗ್ಬೇಕು ಅಂತಂದ್ರೆ ಅದಕ್ಕೆ HM ಅವರು ಯಾವ ರೀತಿಯಾಗಿ ತಾವು ಅದನ್ನ ಸಪೋರ್ಟ್ ಮಾಡ್ತಾ ಇದ್ರಿ? ನಮಸ್ಕಾರ ಸರ್, ನಾವು ಗುರುಬಸವ ಶಿಕ್ಷಣ ಸಂಸ್ಥೆ ಪ್ರೌಢ ವಿಭಾಗದ ಮುಖ್ಯ ಗುರುಗಳು. ಏನ್ ಹೇಳ್ಬೇಕಂದ್ರೆ ಎಕ್ಸಾಮ್ ಎಲ್ಲ ಮುಗೀತು, 8th 9th ಮಕ್ಕಳದ ಈಗ ಆಲ್ರೆಡಿ ಮುಗಿದ್ಮೇಲೆ ನಾವು ಎಕ್ಸ್ಟ್ರಾ ಅವರಿಗೋಸ್ಕರ ಕ್ಲಾಸ್ ಗಳನ್ನ ಇಟ್ಟಿದ್ವಿ. ಯಾಕಂದ್ರೆ ಇದು ಒಂಥರ ಇನ್ಸ್ಪಿರೇಷನ್ ಅಲ್ರಿ ಮಕ್ಕಳಿಗೆ. ಇವಾಗ್ಲೇ ನಾವು ಇದನ್ನ ಅವ್ರಿಗೆ ಕಲ್ಸ್ಕೊಟ್ರೆ ಮುಂದೆ ಅವ್ರಿಗೆ ಇಂಜಿನಿಯರಿಂಗ್ ಎಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ಈ ರೂರಲ್ ಭಾಗ, ಹಳ್ಳಿ ಭಾಗದೊಳಗ ಮತ್ತೆ ನಮ್ ರೈತರಿಗೆ ಅನುಕೂಲ ಆಗ್ಬಹುದು ಮುಂಬರುವ ದಿನಗಳಲ್ಲಿ. ಯಾಕಂದ್ರೆ ಪ್ರತಿ ಸಲ ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರ್ತಾ ಇದೆ. ಆದ್ರೆ ಈ ಸೋಲಾರ್ ಎನರ್ಜಿ, ನಾವಂತೂ ಬಿಸಿಲ್ನಾಡಿನವರು, ಸೋಲಾರ್ ಎನರ್ಜಿಯನ್ನ ಇದನ್ನ ವೇಸ್ಟ್ ಮಾಡೋ ಬದ್ಲಿ ಇದನ್ನ ನಾವು ಯೂಸ್ ಮಾಡೋದನ್ನ ಅವ್ರಿಗೆ ಹೇಳ್ಕೊಟ್ರೆ ಮುಂದೆ ನಮ್ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತದ ಅಂತ ಹೇಳಿ ಈ ಯೋಜನೆಯನ್ನ ನಮ್ಮ ಸೈನ್ಸ್ ಟೀಚರ್ಗಳು ತಗೊಂಡ್ ಬಂದಾಗ ತುಂಬಾ ಖುಷಿ ಆಯ್ತು. ನಮ್ಮ ಶಿಕ್ಷಕರಲ್ಲಿ ಇಷ್ಟೊಂದು ಒಳ್ಳೆ ವಿಚಾರಗಳದಾವಲ್ಲ, ಅದನ್ನ ಇಲ್ಲಿ ಬಳಕೆ ಮಾಡ್ಬೇಕಂತಾರಲ್ಲ ಅಂತ ಹೇಳಿ ಅದಕ್ಕೆ ನಾವು ಅವರಿಗೆ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇದೀವಿ ಸಂಸ್ಥೆ ಕಡೆಯಿಂದ. ಮತ್ತೆ ಇವಾಗ 10th ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಸರ್. 8th 9th ಅವ್ರದ್ದು ಎಕ್ಸಾಮ್ ಫ್ರೀ. ಇನ್ನೇನ್ ಅವರು ಟೈಮ್ ಕೊಟ್ಟಿದ್ದಾರೆ, 1 ತಿಂಗಳಲ್ಲೇ ಕಂಪ್ಲೀಟ್ ಅನ್ನ ಮಾಡ್ತಿದ್ದಾರೆ ಸರ್. ಸರಿ ಮೇಡಮ್ ಅವರು, ಈಗಾಗಲೇ ವಿಜ್ಞಾನ ಶಿಕ್ಷಕರು ಒಂದು ಪ್ರಾಜೆಕ್ಟ್ ರೆಡಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ವೆಚ್ಚಗಳು ತಗಲ್ತವ, ಅದಕ್ಕೆ ಸಂಬಂಧಪಟ್ಟ 1,000 ಇರ್ಬೋದು ಅಥವಾ 5,000 ಇರ್ಬೋದು, ಆ ಖರ್ಚು ವೆಚ್ಚಗಳನ್ನ ಸಂಸ್ಥೆಯನ್ನೇ ಕೊಡುತ್ತೋ ಅಥವಾ ವಿದ್ಯಾರ್ಥಿಗಳಿಂದ ನಾವು ಚಿಕ್ಕ ಪುಟ್ಟ ಖರ್ಚು ಏನಾದ್ರು ಇರುತ್ತಲ್ಲ, ಅದು ಮಕ್ಕಳು ಅವರೇ
ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಅವ್ರು ಏನು ನಾರ್ಮಲ್ ಆಗಿ ಸಿಗುತ್ತೆ ಅವ್ರ ಹತ್ರ, ಅಂದ್ರೆ ಒಂದು ವೇಸ್ಟೇಜ್ ಯೂಸ್ ಇರ್ಲಾರ್ದ ವಸ್ತು ವೇಸ್ಟ್ ಆಗಿರುವಂತದ್ದು ಮನೇಲಿ ಒಗ್ದಿರ್ತಾರೆ, ಅಂತದನ್ನ ಕಲೆಕ್ಟ್ ಮಾಡಿ ಮಕ್ಕಳು ಮಾಡ್ತಾ ಇದ್ದಾರೆ. ಈ ಮೋಟರ್ ಬ್ಯಾಟ್ರಿ ಇಂಥದ್ ಏನಾದ್ರು ಇರ್ತಲ್ಲ ಅದು ಸಂಸ್ಥೆ ಒದಗಿಸ್ಕೊಡ್ತಾ ಇದೆ. 90% ಖರ್ಚು ಏನದಲ್ಲ ಅದು ಸಂಸ್ಥೆನೆ ಕೊಡ್ತಾ ಇದೆ ಸರ್. 10% ಮಾತ್ರ ಮಕ್ಕಳು ಅಲ್ಲಿಂದ ಅವ್ರು ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು 100 ಅಥವಾ 200 200 ಅಷ್ಟೇ ಖರ್ಚು ಮಾಡ್ತಾ ಇದ್ದಾರೆ. ಆ 200ಕ್ಕಿಂತ ಹೆಚ್ಚು ಏನಾದ್ರೂ ಇದ್ರೆ 500,000 ಅಬೋ ಇತ್ತು ಅಂದ್ರೆ ಅದು ಸಂಸ್ಥೆನೆ ಅವರಿಗೆ ಪ್ರೊವೈಡ್ ಮಾಡ್ಕೊಡ್ತಾ ಇದೆ ಸರ್. ಅವ್ರಿಗೆ ಏನಾದ್ರು ಎಲೆಕ್ಟ್ರಿಕಲ್ ವ್ಯವಸ್ಥೆ ಬೇಕಾಗಿತ್ತಂದ್ರೆ, ಯಾಕೆ ಅವ್ರಿಗೆ ಮಕ್ಳಿಗೆ ಸ್ಕೂಲಿಗೆ ಬಾ ಅಂದಿವಂದ್ರೆ, ಈಗ ವೆಲ್ಡಿಂಗ್ ಅಂತ ಇರುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳು ಇದು ನೋಡಿ, ಇದನ್ನು ನಮ್ಮ ಮೇಡಮ್ ಅವರು ಕಟ್ಟಿಗೆಯಿಂದ ಒಂದು ಮಾಡೆಲ್ ಕಾರ್ ರೆಡಿ ಮಾಡಿದ್ದಾರೆ. ಈಗ ಅವರು ನಮ್ಮ ಹೈಸ್ಕೂಲ್ ವಿಭಾಗದಿಂದ 55 kg ಮಿನಿಮಮ್ ಅಂತ ಹೇಳಿದ್ರು ನಮ್ಮ ಸೈನ್ಸ್ ಟೀಚರು. ಅದ್ರ ವೇಟ್ ಅಂದ್ರೆ ಅವ್ರು ಒಂದು ಕಬ್ಬಿಣದ ಒಂದು ಕಾರ್ಗಳನ್ನ ರೆಡಿ ಮಾಡ್ತಾ ಇದಾರೆ. ಅದಕ್ಕೆ ವೆಲ್ಡಿಂಗ್ ಅದು ಎಲ್ಲ ವ್ಯವಸ್ಥೆ ಬೇಕಾಗ್ತದ್ರಿ. ಆ ಮಕ್ಕಳಿಗೆ ಮಾಡಕ್ ಹೇಳ್ತಾ ಇಲ್ಲ, ಅದನ್ನ ನಾವು ಶಾಲೆಗೆ ಕರ್ಸಿ ಶಾಲೆಯಲ್ಲೇ ನಮ್ಮ ಒಂದು ವರ್ಕರ್ಸ್ ಇಂದಾನೆ ವೆಲ್ಡಿಂಗ್ ಎಲ್ಲ ಮಾಡಿಸ್ಕೊಡ್ತಾ ಇದೀವಿ. ಮೋಟರ್ ತರ್ಸ್ಕೊಡ್ತಾ ಇದೀವಿ. ಸೋಲಾರ್ ಪೆನಲ್ ಕೂಡ ನಮ್ಮ ಶಾಲೆ ಕಡೆಯಿಂದ ಒದಗಿಸ್ಕೊಡ್ತಾ ಇದೀವಿ ಸರ್. ಮೇಡಮ್ ಇದು ನೋಡೋಣ. ಇವಾಗ ವೀಕ್ಷಕರೇ, ಈ ಒಂದು ಕಾರ್ ನನ್ನ ಕೈಯಲ್ಲಿದೆ. ಇದನ್ನ ಸ್ವಲ್ಪ ನಾ ಇಲ್ಲಿ ನೆಲ್ಲಿನಲ್ಲಿ ಈ ಕಾರನ್ನ ಇವಾಗ ತೆಗೆದುಕೊಂಡಿದ್ದೀನಿ. ಬಟ್ ಇವಾಗ ಈ ಹಿಂದಿನ ಬ್ಯಾಕ್ ವೀಲ್ ಅಂತ ಏನ್ ಹೇಳ್ತಾ ಇದೀವಿ, ಅದು ಮೂವ್ ಆಗಲ್ಲ, ತಿರುಗಲ್ಲ. ಇವಾಗ ಅದನ್ನೇ ಸ್ವಲ್ಪ ನಾವಿಲ್ಲಿ ಈ ಒಂದು ಸೂರ್ಯನ ಕಿರಣಗಳಿಗೆ ಇದನ್ನ ತೆಗೆದುಕೊಂಡು ಬಂದಾಗ ಹಿಂದಿನ ವೀಲ್ ರನ್ ಆಗ್ತಕ್ಕಂಥದ್ದು ತಮಗೆ ಕಾಣಿಸ್ತಾ ಇದೆ. ಇದು ರನ್ ಆಗುತ್ತೆ. ಇದು ಯಾವ ರನ್ ಆಗುತ್ತೆ ಅಂದ್ರೆ ಮ್ಯಾಗ ಸೋಲಾರ್ ಪ್ಯಾನಲ್ ಇದೆ, ಆ ನಂತರ ಕೆಳಗೆ DC ಮೋಟರ್ ಇದೆ. DC ಮೋಟರ್ಗೆ ವಿಜ್ಞಾನ ಮ್ಯಾಮ್ ಅವರು ತಿಳಿಸಿದ ಪ್ರಕಾರ ವೀಲ್ ಜಾಯಿಂಟ್ ಇದೆ. ಆ ಇಲ್ಲಿರುವಂತ ಪವರ್ ಏನಾಗುತ್ತೆ DC ಮೋಟರ್ಗೆ ಅದನ್ನ ಸರಬರಾಜು ಆಗುತ್ತೆ, ಸಪ್ಲೈ ಆಗುತ್ತೆ. ಆ DC ಮೋಟರ್ ರನ್ ಆದ ತಕ್ಷಣನೇ ಈ ಒಂದು ವೀಲ್ ತಿರುಗುತ್ತೆ ಅನ್ನುವಂಥ ತಮಗೆಲ್ಲಾ ಗೋಚರ ಆಗಬಹುದು. ಇಲ್ಲಿ ನೋಡಿ ಮೇಡಮ್ ಅವರು ಮ್ಯಾಗ ಅದಕ್ಕೆ ನೆರಳನ್ನ ಹಾಕಿದ್ರು. ಬಟ್ ಇವಾಗ ವೀಲ್ ನಿಂತ್ಕೊಂಡಿದೆ. ಬಟ್ ಮೇಡಮ್ ಅವರು ಸ್ವಲ್ಪ ಕೈ ತೆಗೆದ ಬಳಿಕ ಮತ್ತೆ ಈ ವೀಲ್ ರನ್ ಆಗ್ತಾ ಇದೆ. ಇಂಥ ಒಂದು ಪ್ರಾಜೆಕ್ಟ್ ಅನ್ನ ಈ ಗುರುಬಸವ ಶಿಕ್ಷಣ ಸಂಸ್ಥೆ ಅಂದ್ರೆ ಇಂಡಿ ತಾಲೂಕಿನಲ್ಲಿ ಬರುವಂತ ಒಂದು ಚೌಡಾಳ ಗ್ರಾಮದಲ್ಲಿ, ಅದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಊರು, ಸಣ್ಣದಾಗಿರ್ತಕ್ಕಂಥ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆ ಏನಿದೆಯಲ್ಲ, ಆ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂತ ಮಕ್ಕಳು ಈ ರೀತಿಯಾಗಿರುವಂತ ಒಂದು ಇಂಜಿನಿಯರಿಂಗ್ ಅನ್ನ ಉಪಯೋಗಿಸಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕೌಶಲ್ಯಗಳನ್ನ ಬಳಸಿಕೊಂಡು ವಿಜ್ಞಾನ ಶಿಕ್ಷಕರ ಒಂದು ಸದುಪಯೋಗನ ತೆಗೆದುಕೊಂಡು ಇಂತಿಂತ ವಸ್ತುಗಳನ್ನ ಇವಾಗ ಈಗಾಗಲೇ ಇದೊಂದು ಮಾಡೆಲ್ ಆಗಿ ಪ್ರೈಮರಿ ಸೆಕ್ಷನ್ ನಿಂದ ಕಾರನ್ನ ಮಾಡಿದ್ದಾರೆ. ಹೈಸ್ಕೂಲ್ ಸೆಕ್ಷನ್ ನಿಂದ ಒಂದು ಟ್ರ್ಯಾಕ್ಟರ್ ಅಂತ ಹೇಳಿದ್ದಾರೆ, ಅದರ ಜೊತೆಗೆ ಒಂದು ಕಾರು, ಆ ನಂತರ ಸೋಲಾರ್ ಕುಕ್ಕರ್ ಅಂತ ಹೇಳಿದ್ದಾರೆ. ಅವು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ, ಅವು ಅಪ್ ಟು 55 kg ವೇಟ್ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು HM ಅವರು ಮತ್ತು ಇಂಗ್ಲಿಷ್ ಶಿಕ್ಷಕರು, ವಿಜ್ಞಾನ ಶಿಕ್ಷಕಿಯಾದ ಪ್ರತೀಕ್ಷಾ ಮೇಡಮ್ ಅವರು ಆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಹೈಸ್ಕೂಲ್ ಶಿಕ್ಷಣದಲ್ಲಿ ಯಾವ ಈಗಾಗಲೇ ಪ್ರಾಜೆಕ್ಟ್ ನಡೆದಿದೆ, ಆ ವಿದ್ಯಾರ್ಥಿಗಳು ಮೋಸ್ಟ್ಲಿ ಆಗಿ ನಮಗೆ ಇವಾಗ ದೊರೀತಾರ. ಅವ್ರ ಜೊತೆಗೆ ಸ್ವಲ್ಪ ನಾವು ಮಾತನಾಡಿಕೊಳ್ಳೋಣವ. ಹಾಗಾದ್ರೆ ಇನ್ನೊಮ್ಮೆ ತಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಮೇಲೆ ನೆರಳ ಹಾಕ್ತಾ ಇದೀವಿ. ಇವಾಗ ನೆರಳು ಹಾಕಿದ್ರೆ ಈ ವೀಲ್ ಬಂದಾಗಿದೆ, ಇವಾಗ ನಿಂತು ಬಿಟ್ಟಿದೆ. ಅದನ್ನೇ ಆ ಒಂದು ತೆಗೆದಾಗ ಅಲ್ಲಿ ಮತ್ತೆ ಸೂರ್ಯನ ಕಿರಣಗಳು ಈ ಪೆನಲ್ ಬರುತ್ತೆ. ಬಂದ ತಕ್ಷಣ ವೀಲ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ವಿದ್ಯಾರ್ಥಿನಿಯರು ವೀಕ್ಷಕರೇ ಆಗಮಿಸಿದ್ದಾರೆ. ಆ ವಿದ್ಯಾರ್ಥಿಗಳು ತಮ್ಮ ಒಂದು ಕಾರ್ಯವನ್ನ ಈಗಾಗಲೇ ಹೈಸ್ಕೂಲ್ ಸೆಕ್ಷನ್ ದಿಂದ ಒಂದು ಕೆಲಸ ನಡೆದಿದೆ. ಬಟ್ ಅದನ್ನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಕೊಳ್ಳೋಣ. ಈ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮವಾಗಿ ತನ್ನ ಹೆಸರು ಸಂಗೀತ ಮೆಡೆದಾರ್. ಹೈಸ್ಕೂಲ್ ಸೆಕ್ಷನ್ ದಿಂದ ನೀವು ಅದಕ್ಕೆ ಟೀಮಿನ ಒಂದು ಕ್ಯಾಪ್ಟನ್, ನಿಮ್ಮ ಜೊತೆಗೆ 4 ನಿಮ್ಮ ಸಹೋದರಿಯರು ಅಥವಾ ನಿಮ್ಮ ಗೆಳತಿಯರಿದ್ದಾರೆ. ನೀವು ಈ ಒಂದು ಹೈಸ್ಕೂಲ್ ಸೆಕ್ಷನ್ ದಿಂದ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಲ್ಪನೆ, ತಾರ್ಕಿಕ ಕಲ್ಪನೆ ಇದೆ. ಬಟ್ ಏನನ್ನ ಮಾಡ್ಬೇಕು ಅಂತ ಮಾಡಿದಿರಿ ನೀವು? ಸೋಲಾರ್ ಕುಕ್ಕರ್ ಮಾಡ್ಬೇಕಂದ್ರೆ ಸೋಲಾರ್ ಕುಕ್ಕರ್ ಮಾಡ್ಬೇಕು ಅಂತ ಈಗಾಗಲೇ ಅದರದ್ದು ಏನಾದ್ರು ಪ್ರೋಗ್ರೆಸಿವ್ ನಡೆಸ್ಕೊಂಡಿದಾರ? ಅವ್ರ ರಿಕ್ವೈರ್ಮೆಂಟ್ಸ್ ಏನ್ ಬೇಕೋ ಅವೆಲ್ಲ ಇದು ಮಾಡ್ಕೊಂಡೆ, ಲಿಸ್ಟ್ ಮಾಡ್ಕೊಂಡು ಅದನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡೋರು. ಬಟ್ ಇವ್ರ ಹೆಸರು, ಅವರು ನಿಮ್ ಜೊತೆಗೆ ಹೆಲ್ಪಿಂಗ್ ನಿಮ್ಮ ಗೆಳತಿನೇ ಆಗಿರ್ಬಹುದು, ಅವಳು ಹೊನ್ನಮ್ಮ ಸ್ಫೂರ್ತಿ ಅನಂತರ ವೈಭವಿ, ನೀವು ಸಂಗೀತ, ಈ 4 ಜನರು ಕೂಡ್ಕೊಂಡು ಆ ಒಂದು ಸೋಲಾರ್ ಕುಕ್ಕರ್ ಅನ್ನ ರೆಡಿ ಮಾಡ್ತಾ ಇದ್ರಿ. ಬಟ್ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನಾದ್ರು ಮಾಡ್ಬೇಕು ಅಂತ ವಿಚಾರಧಾರೆಗಳದಾವ ವಿದ್ಯಾರ್ಥಿಗಳ ಹತ್ರ? ಬೇರೆ ಒಂದು ವಸ್ತುಗಳನ್ನ ಪ್ರೊಡಕ್ಟ್ ಮಾಡ್ಬೇಕು, ಸೋಲಾರ್ ಕಾರ್ ಮತ್ತು ಸೋಲಾರ್ ಟ್ರ್ಯಾಕ್ಟರ್ ಮಾಡ್ಬೇಕನ್ನ ಯೋಚನೆ ಇದೆ. ಇದಕ್ಕೆಲ್ಲ ಇಷ್ಟೆಲ್ಲ ಆಗ್ಬೇಕು ಅಂತಂದ್ರೆ ಹಿಂದೆ ಗೈಡರ್ಸ್, ಇಟ್ ಮೀನ್ಸ್ ಕೋಚರ್ಸ್ ಅಂತ ಹೇಳ್ತಾ ಇದೀವಿ, ನಿರ್ದೇಶಕರು ಅಂತ ಕರೀತಾ ಇದೀವಿ. ಅದಕ್ಕೆ ಹಿಂಗ್ ಮಾಡ್ಬೇಕು ಅನ್ನುವಂಥದ್ದು, ಅದನ್ನ ಯಾರಾದ್ರೂ ತಮಗೆ ಮಾರ್ಗದರ್ಶನ ಮಾಡ್ತಾ ಇದಾರ ಇಲ್ಲಿ? ನಮ್ ಸೈನ್ಸ್ ಮೇಡಮ್ ನಿಮ್ಮ ಸೈನ್ಸ್ ಮೇಡಮ್ ಅವರು, ಇವರು ನಿಮ್ಮ ಸೈನ್ಸ್ ಮೇಡಮ್ ಅವರು ಅದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ತಮಗೆ ತಿಳಿಸಿ ಹೇಳಿಕೊಡ್ತಾ ಇದ್ದಾರೆ. ಬಟ್ ಅವರು ಒಂದು ಸಂದರ್ಭದಲ್ಲಿ ನನಗೆ ಹೇಳಿದ್ರು, ಇದಕ್ಕೆ ತಗುಲ ಎಲ್ಲಾ ಖರ್ಚುಗಳ ನಮ್ಮ
ನಾವು ವಿದ್ಯಾರ್ಥಿಗಳಿಗಿಂತ ತಗೊಳ್ಳೋದಕ್ಕಿಂತಲೂ ಸಂಸ್ಥೆಯವರೇ ಕೊಡ ಮಾಡ್ತಾರ ಅನ್ನುವಂಥದ್ದು ಇದು ಸತ್ಯನ. ಹಾ. ಅಂದ್ರೆ ಸಂಸ್ಥೆಯವರೇ ಅದಕ್ಕೆ ಎಷ್ಟೇ ಖರ್ಚು ಬರಲಿ ಆ ಸಂಸ್ಥೆಯವರೇ ಕೊಟ್ಟು ಆ ವಸ್ತುಗಳನ್ನ ರೆಡಿ ಮಾಡ್ಲಿಕ್ಕೆ ನಿಮಗೆ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಖಂಡಿತವಾಗಿಯೂ ಇದು ಸತ್ಯವಾಗಿರ್ತಕ್ಕಂಥದ್ದು. ಹಾ. ಎಸ್, ಮತ್ತೆ ಏನಾದರೂ ವಿಚಾರಧಾರೆಗಳನ್ನ ನಮ್ಮ ಪ್ರೇಕ್ಷಕರ ಜೊತೆ ತಾವು ಹಂಚ್ಕೋಬಹುದಾ? ಸೋಲಾರ್ ಕುಕ್ಕರ್ ಇಂದ ಏನ್ ಯೂಸ್ ಅಂದ್ರೆ ಫ್ರೀ ಎನರ್ಜಿಯಿಂದ ನಾವು ಅಡಿಗೆ ಮಾಡಬಹುದು, ಎಸ್. ರೊಕ್ಕ ಖರ್ಚು ಆಗಲ್ಲ, ಫ್ರೀ ಆಗಿ ಸಿಕ್ತು ಎನರ್ಜಿ. ಮತ್ತೆ ಏನಾದರೂ ತಮಗೊಂದು ವಿಚಾರಧಾರೆಗಳು? ವಿದ್ಯುತ್ ಶಕ್ತಿಯ ಉಳಿತಾಯ ಆಗ್ತದ್ರಿ. ಎಸ್, ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ. ಅನಂತರ ಮತ್ತೆ ಈ ಒಂದು LPG ಅಂತ ಹೇಳ್ತಾ ಇದೀವಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದನ್ನ ನಾವು ಬಳಸಿಕೊಳ್ಳದೆ ಒಂದು ಸೋಲಾರ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸೋಲಾರ್ ಕುಕ್ಕರ್ ರೆಡಿ ಮಾಡ್ಕೊಂಡ್ರೆ ನಮ್ಮ ಒಂದು ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ರೆಡಿ ಮಾಡ್ಕೋಬಹುದು ಅನ್ನುವಂಥದ್ದು. ಎಸ್, ಈ ಸೋಲಾರ್ ಕುಕ್ಕರ್ ಮುಗಿದ ನಂತರ ಮತ್ತೆ ಏನಾದ್ರು ಮುಂದೆ ಹೊಸದು ಅಂದ್ರೆ ಇವಾಗ ನೀವು 9ನೇ ತರಗತಿಯಲ್ಲಿ ಓದ್ತಾ ಇದ್ರಿ, ಬಟ್ 10ನೇ ತರಗತಿಯಲ್ಲಿ ಬಂದಾಗ ಇನ್ನೊಂದು ಏನಾದರೂ ನಾವು ಪ್ರಾಡಕ್ಟ್ ಮಾಡ್ಬೇಕು ಅಥವಾ ಉತ್ಪಾದನೆ ಮಾಡ್ಬೇಕು ಈ ಸಂಸ್ಥೆಯಲ್ಲಿ ಅಂತ ಏನಾದ್ರು ಕಲ್ಪನೆಗಳು ಇಟ್ಕೊಂಡಿದ್ರೆ ಇವಾಗ? ಈಗ ಇಟ್ಕೊಂಡ್ರೆ ಮುಂದ್ ನೋಡ್ತೀವಿ. ಜಸ್ಟ್ ಅದನ್ನ ಮುಂದ್ ಬರುವ ಸಂದರ್ಭದಲ್ಲಿ ಅದರ ಬಗ್ಗೆ ವಿಚಾರ ಮಾಡ್ತೀರಿ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಈಗಾಗಲೇ ಸೋಲಾರ್ ಒಂದು ಉಪಯೋಗಿಸಿಕೊಂಡು ಒಂದು ಕಾರ್ ಅನ್ನುವಂಥದ್ದು ಪ್ರೈಮರಿ ಸೆಕ್ಷನ್ದಿಂದ ಈಗಾಗಲೇ ಅದನ್ನ ನಾವು ರೆಡಿ ಮಾಡ್ಕೊಂಡಿದ್ದು ನೋಡಿವಿ. ಹೈಸ್ಕೂಲ್ ವಿಭಾಗದಿಂದ ಬರುವ ಕೆಲವು ದಿನಗಳಲ್ಲಿ ಅಂದ್ರೆ ಒಂದು 10-15 ದಿನದಲ್ಲಿ ಒಂದು ಸೋಲಾರ್ ಕುಕ್ಕರ್ ಮತ್ತು ಸೋಲಾರ್ ಟ್ರ್ಯಾಕ್ಟರ್ ಅನಂತರ ಸೋಲಾರ್ ಕಾರ್ ಅನ್ನುವಂಥದ್ದು ಅಪ್ ಟು ಅವರು ಮ್ಯಾಮ್ ಅವರು ತಿಳಿಸಿದ ಪ್ರಕಾರ 55 kg ಅಬವ್ ಒಂದು ವೇಟ್ ಹೊತ್ತುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದ್ದಾರೆ. ಪುನಃ ನಾನು ನಿಮ್ಮೊಂದಿಗೆ ಭೇಟಿ 15 ದಿನಗಳ ನಂತರ. ಅಲ್ಲಿವರೆಗೂ ನಾವು ನೀವೆಲ್ಲರೂ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ದೊರೆಯುವಂತಹ ಒಂದು ಪ್ರಾಡಕ್ಟ್ ಗಳು ಏನಿವೆ ಅನ್ನುವಂಥದ್ದು ಅಲ್ಲಿವರೆಗೆ ನಿರೀಕ್ಷೆ ಮಾಡೋಣ. ತಮ್ಮೆಲ್ಲರಿಗೂ ವೀಕ್ಷಿಸಿದ್ದಕ್ಕಾಗಿ ಓಂ ಬಸವ ನ್ಯೂಸ್ ಚಾನಲ್ ಅನಂತ ಧನ್ಯವಾದ.